ಬಿಡದಿ ಟೌನ್ಶಿಪ್ ಹೋರಾಟ. ಈ ಹೋರಾಟಕ್ಕೆ ಜೆನ್ಸಿ ಅಸ್ತ್ರದ ಪ್ರಯೋಗವನ್ನ ಮಾಡಲಾಗ್ತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಜೆನ್ಸಿ ಹೋರಾಟ ಯಶಸ್ಸನ್ನ ಕಾಣಿತು. ಏನ್ ಗುರಿಯನ್ನ ಇಟ್ಕೊಳ್ಳಲಾಗಿತ್ತು ಆ ಗುರಿ ರೀಚ್ ಆಗುವಲ್ಲಿ ಸಕ್ಸಸ್ ಆಯಿತು. ಯುವ ಸಮುದಾಯವನ್ನ ಸೆಳೆಯುವುದಕ್ಕೆ ದಳಪತಿ ಸದ್ಯ ಚಿಂತನೆಯನ್ನ ಮಾಡ್ತಿದ್ದಾರಂತೆ. ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಯುವಕ ಯುವತಿಯರನ್ನ ಆಹ್ವಾನಿಸುವುದಕ್ಕೆ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ರಾಮನಗರ ಸುತ್ತಲಿನ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಈ ಹೋರಾಟದಲ್ಲಿ ಬಂದು ಭಾಗಿಯಾಗಿ ಅಂತ ಹೇಳಿ ಆಹ್ವಾನಿಸುವುದಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜಾಲತಾಣದಲ್ಲಿ ಪೇಜ್ ಅನ್ನ ಕೂಡ ಕ್ರಿಯೇಟ್ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿನಲ್ಲಾದಂತಹ ಜೆನ್ಸಿಗಳ ಹೋರಾಟ, ಶಿಕ್ಷಣ ಸಚಿವರ ರಾಜೀನಾಮೆ ಆಗೋವರೆಗೂ ಕೂಡ ಆ ಹೋರಾಟವನ್ನ ಜೆನ್ಸಿಗಳು ಕೈ ಬಿಡಲಿಲ್ಲ. ಆ ಹೋರಾಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಬಗ್ಗಬೇಕಾಯಿತು. ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕಳೆದ 500 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಆದರೆ ಸರ್ಕಾರ ತನ್ನ ನಿಲುವಿಗೆ ಬದ್ಧವಾಗಿದೆ, ರಾಜ್ಯ ಸರ್ಕಾರ. ಆ ಕಾರಣಕ್ಕಾಗಿ ಬಿಡದಿ ಟೌನ್ಶಿಪ್ ಹೋರಾಟದ ವಿಚಾರದಲ್ಲೂ ಜೆನ್ಸಿಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕು ಅಥವಾ ಜೆನ್ಸಿಗಳನ್ನ ಆಕರ್ಷಿಸಬೇಕು ಅಂತ ಹೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಅಕ್ಕಪಕ್ಕದ ಊರುಗಳ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡುವುದಕ್ಕೆ ತಂತ್ರವನ್ನ ಮಾಡಲಾಗ್ತಿದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.